ನಮಸ್ಕಾರ ಮಕ್ಕಳೇ, ಇದು ಗಣಿತ ಪ್ರಕಾಶ ಭಾಗ 1 7ನೇ ತರಗತಿ ಕನ್ನಡ ಮಾಧ್ಯಮ ಅಧ್ಯಾಯ 1 ನಮ್ಮ ಸುತ್ತಲಿನ ದೊಡ್ಡ ಸಂಖ್ಯೆಗಳು ಪಾಠದಲ್ಲಿ ನಿಮಗೆ 20ನೇ ಪುಟದಲ್ಲಿ ಇರತಕ್ಕಂಥ ನಾವು ಎಷ್ಟನೇದು 5ನೇ ಒಂದು ಲೆಕ್ಕ ಮಾಡ್ತಾ ಇದ್ವಿ ಹಿಂದಿನ ವಿಡಿಯೋದಲ್ಲಿ. ಅದು ಅರ್ಧಕ್ಕೆ ಕಟ್ಟಾಯಿತು. ಅದನ್ನು ಮುಂದುವರಿಸ್ಕೊಂತ ನೋಡಿರಿ, 5 ಮತ್ತು 6ನಲ್ಲಿ ಐ ಕಾಮನ್ ಇದೆ, 6 ಮತ್ತು 7ನಲ್ಲಿ ಎಸ್ ಕಾಮನ್ ಇದೆ, 7 ಮತ್ತು 8ನಲ್ಲಿ ಇ ಕಾಮನ್ ಇದೆ, 8 ಮತ್ತು 9ನಲ್ಲಿ ಐ ಕಾಮನ್ ಇದೆ, 9 ಮತ್ತು 10ನಲ್ಲಿ ಇ ಕಾಮನ್ ಇದೆ, 10 ಮತ್ತು 11ನಲ್ಲಿ ಇ ಎನ್ ಕಾಮನ್ ಇದೆ, 11 ಮತ್ತು 12ನಲ್ಲಿ ಇ ವಿ ಎಲ್ ಕಾಮನ್ ಇದೆ. ಎಲ್ಲ ಸಂಖ್ಯೆಗಳು ಒಂದೊಂದು ಕನಿಷ್ಠ ಅಕ್ಷರವನ್ನು ಕಾಮನ್ ಆಗಿ ಹೊಂದಿವೆ, ಹಾಗಾಗಿ ಅಂತಹ ಜೋಡಿ ಇಲ್ಲ ಎನಿಸುತ್ತದೆ. ಅಂದರೆ ನಾವು ಎಲ್ಲಿವರೆಗೆ ನಾವು ನೋಡ್ಕೊಳ್ತಾ ಹೋದ್ರೂ ಕೂಡ ಪ್ರತಿ ಎರಡು ಸಂಖ್ಯೆಗಳಲ್ಲಿ ನಮಗೆ ಒಂದು ಕಾಮನ್ನು ಅಂಕಿ ಅಂದರೆ ಒಂದು ಅಕ್ಷರ ಇದ್ದೇ ಇದೆ, ಹಾಗಾಗಿ ಅಂಥ ಒಂದು ಜೋಡಿ ಇಲ್ಲ ಅಂತ ಹೇಳ್ಬೋದು. ನೆಕ್ಸ್ಟ್ 6ನೇ ಪ್ರಶ್ನೆ ಓದೋಣ. 1 2 3 4 9 10 11 ಹೀಗೆ ಎಲ್ಲ ಸಂಖ್ಯೆಗಳನ್ನು ಬರೆದರೆ ಸಂಖ್ಯೆ 10ರ ಭಾಗವಾಗಿ ನೀವು ಬರೆಯುವ 10ನೇ ಅಂಕಿ 1 ಮತ್ತು 11ನೇ ಅಂಕಿ 0 ಆಗಿರುತ್ತದೆ. 1000ನೇ ಅಂಕಿ ಯಾವುದಾಗಿರುತ್ತದೆ? ಇದು ಯಾವ ಸಂಖ್ಯೆಗೆ ಬರುತ್ತದೆ? ಮಿಲಿಯನ್ನ ಅಂಕಿಯನ್ನು ಯಾವ ಸಂಖ್ಯೆ ಹೊಂದಿರುತ್ತದೆ? 5000ನೇ ಬಾರಿಗೆ ಯಾವಾಗ ನೀವು ಅಂಕಿ 5ಅನ್ನು ಬರೆಯುತ್ತೀರಿ? ಇದು ಪ್ರಯತ್ನಿಸಿ ಅಂತ ಹೇಳಿರೋದ್ರಿಂದ ಸ್ವಲ್ಪ ಪ್ರಯತ್ನಿಸ್ಕೊಂತ ಹೋಗೋದು ಭಾಳ ಸ್ವಲ್ಪ ಕಷ್ಟ ಆಗುತ್ತೆ. ನೋಡಿರಿ, 1 ರಿಂದ 9ರವರೆಗೆ ಬಿಡಿಬಿಡಿಯಾದ ಅಂಕಿಗಳು 9 ಅಂಕಿ ಆದವು. 10ರಿಂದ 99ರವರೆಗೆ ಎಷ್ಟು ಸಂಖ್ಯೆ ಇದಾವೆ ನೋಡ್ರಿ? 90 ಸಂಖ್ಯೆಗಳಿದಾವೆ. ಹೆಂಗೆ ನೋಡ್ರಿ, 100ರಲ್ಲಿ ಇವು 9 ಹೋದರೆ 99 ಉಳಿತಾ, ಮತ್ತು 100 ಅನ್ನೋ ಸಂಖ್ಯೆಯನ್ನು ತೆಗೆದ್ರೆ 90 ಅಂಕಿಗಳು ಇದ್ದಾವೆ ಅಲ್ವಾ? 91 ಅಂಕಿಗಳು 100ರಾಗೆ 9 ಹೋದರೆ ಇನ್ನು ಅದನ್ನು 100ನ್ನು ತೆಗೆದ್ರೆ 90 ಅಂಕಿಗಳು ಉಳಿತಾವೆ. ಇವು 2 ಅಂಕಿ ಸಂಖ್ಯೆ ಆಗಿರೋದ್ರಿಂದ ಒಂದೊಂದು ಅಂಕಿಲಿ 2 ಅಂಕಿ ಇದ್ದಾವೆ, ಒಂದೊಂದು ಸಂಖ್ಯೆಯಲ್ಲಿ 2 ಅಂಕಿ ಇದ್ದಾವೆ. ಹಾಗಾಗಿ 92 180 ಅಂಕಿಗಳು ಈ 2 ಅಂಕಿ ಸಂಖ್ಯೆಗಳಲ್ಲಿ ಅದಾವೆ. ಈಗ ಈ 9 ಈ ಒಂದು 189 ಅಂಕಿ ಆಯಿತು. ಈಗ ನಮಗೆ 1000ದ ಅಂಕಿ ಬೇಕಾಗಿ 1000ನೇ ಅಂಕಿ ಎಲ್ಲಿ ಸಿಗುತ್ತೆ? ಈಗ 3 ಅಂಕಿ ಸಂಖ್ಯೆಗೆ ಬರೋಣ. ಇಲ್ಲಿ 2 ಅಂಕಿ ಸಂಖ್ಯೆ ಆಯಿತು. 3 ಅಂಕಿ ಸಂಖ್ಯೆ 100ರಿಂದ ಶುರುವಾಗಿ 999ರವರೆಗೂ ಈ ಸಂಖ್ಯೆಗಳಿದಾವೆ. ಈಗ 1000ರಲ್ಲಿ 100 ಕಳೆಯೋಣ ಅಂದರೆ 2 ಅಂಕಿ ಸಂಖ್ಯೆಗಳು 90, 1 ಅಂಕಿ ಸಂಖ್ಯೆಗಳು 9, 99 ಒಂದು 1000 ಅನ್ನೋ ಒಂದು ಸಂಖ್ಯೆ. ಈ 100 ಸಂಖ್ಯೆ ತೆಗೆದ್ರೆ ಇನ್ನು 900 ಸಂಖ್ಯೆಗಳು 3 ಅಂಕಿ ಸಂಖ್ಯೆಗಳಲ್ಲಿ ಇದ್ದಾವೆ. ಈಗ ನಮಗೆ ಬೇಕಾಗಿರ್ತಕ್ಕಂಥ 1000ನೇ ಅಂಕಿಯಲ್ಲಿ 189 ಅಂಕಿ ಈಗಾಗಲೇ 2 ಅಂಕಿ ಸಂಖ್ಯೆಗಳಲ್ಲಿ ಮುಗಿದೋಗೈತೆ. ಇವನ್ನ ಕಳೆದ್ರೆ ಇನ್ನು 811ನೇ ಅಂಕಿ ನಮಗೆ ಬೇಕಾಗಿದೆ. 811ನೇ ಅಂಕಿ ಬೇಕಂದರೆ ಈಗ 3 ಅಂಕಿ ಸಂಖ್ಯೆಗಳಾಗಿರೋದ್ರಿಂದ 3ರಿಂದ ಭಾಗಿಸೋಣ. 811ನ್ನು ಭಾಗಿಸಿದ್ರೆ 3 2 6 ಹಿಂಗೆ ಭಾಗಿಸ್ಕೊಳ್ತಾ ಹೋದರೆ 270 ಬಂತು ಭಾಗಲಬ್ಧ. ಶೇಷ 1 ಉಳಿತು. ಅಂದರೆ 271ನೇ 3 ಅಂಕಿ ಸಂಖ್ಯೆಯಲ್ಲಿ ಈ ಶೇಷ 1 ಉಳಿದಿರೋದ್ರಿಂದ 271ನೇ 3 ಅಂಕಿ ಸಂಖ್ಯೆಯಲ್ಲಿ ಮೊದಲನೇ ಅಂಕಿ ಅಂತ ಅದು ಯಾವುದು? 1000ನೇ ಅಂಕಿ. ಈಗ ಮೊದಲನೇ 3 ಅಂಕಿ ಸಂಖ್ಯೆ ಯಾವುದು? 100. 100ರಿಂದ ಶುರು ಮಾಡಿದರೆ 271ನೇ ಅಂಕಿ ಯಾವುದಾಗುತ್ತೆ? 370ನೇ ಅಂಕಿ 370 ಅನ್ನೋ ಸಂಖ್ಯೆ ಸಿಗುತ್ತೆ ನಮಗೆ. ಇದು 1000ನೇ ಅಂಕಿಯು 370 ಸಂಖ್ಯೆಯ ಮೊದಲ ಅಂಕಿಯಾಗಿದೆ. ಅಂದರೆ ಅದು ಮೊದಲ ಅಂಕಿ 3 ಆಗಿದೆ. 1000ನೇ ಅಂಕಿ 3 ಆಗಿದೆ. ನೆಕ್ಸ್ಟ್ ಈಗ ಮಿಲಿಯನ್ ಅಂಕಿ ಕಂಡುಹಿಡಬೇಕು. 99ರವರೆಗಿನ ಅಂಕಿಗಳು ಈಗಾಗಲೇ ನಾವು ಕಂಡುಹಿಡಿದ್ವಿ. 189 ಹಿಂದಿನ ಒಂದು ಇದರಲ್ಲಿ. ಅಂದರೆ 2 ಅಂಕಿ ಸಂಖ್ಯೆಗಳು 1 ಅಂಕಿ ಸಂಖ್ಯೆಗಳು ಎಲ್ಲ ಸೇರಿ 189 ಅಂಕಿಗಳು ಇದಾವೆ ಅದರಾಗಿ. ನೆಕ್ಸ್ಟು 100ರಿಂದ 99ರವರೆಗಿನ 3 ಅಂಕಿ ಸಂಖ್ಯೆಗಳು 900. ಅದರಲ್ಲಿ ಒಂದೊಂದರಲ್ಲಿ 3 ಅಂಕಿ ಇರೋದ್ರಿಂದ 2700 ಅಂಕಿಗಳು ಸಿಗ್ತವೆ. ಈ 2700 ಒಂದು 189 ಟೋಟಲ್ಲು 2889 ಅಂಕಿಗಳು ಆದವು.
ನೆಕ್ಸ್ಟು 4 ಅಂಕಿ ಸಂಖ್ಯೆಗಳಿಗೆ ಬಂದರೆ 1000ದಿಂದ ಪ್ರಾರಂಭವಾಗಿ 9999ರವರೆಗಿನ 4 ಅಂಕಿ ಸಂಖ್ಯೆಗಳು ಒಟ್ಟು ಎಷ್ಟದಾವೆ ಅಂದರೆ 9000 ಅದಾವೆ. ಒಂದೊಂದು ಅಂಕಿಲಿ 4 ಅಂದರೆ 36,000 ಅಂಕಿ ಆದವು. 36,000 ಒಂದು ಹಿಂದಿನ ಒಂದು ಅಂಕಿಗಳು 2889 ಸೇರಿದರೆ 38,889 ಆದವು. ನೆಕ್ಸ್ಟ್ 5 ಅಂಕಿ ಸಂಖ್ಯೆಗಳನ್ನು ತಗೊಂಡ್ರೆ 10,000ದಿಂದ 99,999ರವರೆಗೆ 90,000 ಅಂಕಿಗಳಿದಾವೆ. ಅದರಲ್ಲಿ ಒಂದೊಂದು ಸಂಖ್ಯೆಯಲ್ಲಿ 5 ಅಂಕಿ ಅಂದರೆ ಟೋಟಲ್ಲು 4,50,000 ಅಂಕಿ ಆದವು. ಈ 4,50,000ಕ್ಕೆ ಹಿಂದಿನ ಒಂದು 38,889 ಅಂಕಿಗಳನ್ನು ಸೇರಿಸಿದರೆ 488,889 ಅಂಕಿಗಳು ಆದವು. ನಮಗೆ ಮಿಲಿಯನ್ನ ಅಂಕಿ ಬೇಕಾಗಿರೋದ್ರಿಂದ ಈಗ ನೆಕ್ಸ್ಟ್ 5 ಅಂಕಿ ಸಂಖ್ಯೆ ಆದವು. 6 ಅಂಕಿ ಸಂಖ್ಯೆಗಳಲ್ಲಿ ಅದು ಬರ್ತದೆ. ಹೆಂಗೆ 1 ಮಿಲಿಯನ್ ಅಂಕಿಗಳು ಅದರಲ್ಲಿ ಈಗಾಗಲೇ 488,889 ಕಳೆದ್ರೆ 511,111ನೇ ಅಂಕಿ ಇದು 6 ಅಂಕಿ ಸಂಖ್ಯೆಯಲ್ಲಿ ಸಿಗ್ತದೆ ನಮಗೆ. 6ರಿಂದ ನಾವು ಭಾಗಿಸ್ಬಿಟ್ರೆ 85,185 ಬಂದು ಕೆಳಗಡೆ 1 ಉಳಿತದೆ. ಆ 1ನ್ನು ಇದಕ್ಕೆ ಸೇರಿಸಿದ್ರೆ ಇದಕ್ಕೆ ಸೇರಿಸಿದರೆ 85,186ನೇ ಸಂಖ್ಯೆಯ ಮೊದಲ ಅಂಕಿ ಅದು. ಈಗ 6 ಅಂಕಿ ಸಂಖ್ಯೆಯ ಮೊದಲ ಅಂಕಿ ಯಾವುದು? 1,00,000 ಅಲ್ಲ, ಯಾವುದಿದು 1,00,000. 1,00,000ಕ್ಕೆ 85,185 ಸೇರಿಸಿದರೆ 185,185 ಆಗುತ್ತೆ. ಅಂದರೆ ಮಿಲಿಯನ್ನ ಅಂಕಿ ಯಾವುದು? ಮೊದಲನೇ ಅಂಕಿ ಇದು. ಮಿಲಿಯನ್ನ ಮೊದಲನೇ ಅಂಕಿ ಮಿಲಿಯನ್ನ ಅಂಕಿ 1 ಆಗಿದೆ ಅಂತ ಹೇಳ್ಬೋದು. ಇದು ಸ್ವಲ್ಪ ಭಾಳ ಅರ್ಥ ಮಾಡ್ಕೊಳೋಕ್ಕೆ ಕಷ್ಟ ಇದೆ ವಿದ್ಯಾರ್ಥಿಗಳೇ, ಆದರೆ ಇದು ಸರಿ ಇದೆ. ನೆಕ್ಸ್ಟ್ ಕೊನೆಯದು 5,000ನೇ ಬಾರಿಗೆ ನೀವು ಅಂಕಿ 5ಅನ್ನು ಯಾವಾಗ ನೀವು ಅಂಕಿ 5ಅನ್ನು ಬರೆಯುತ್ತೀರಿ ಅಂತ. ಈಗ ನೋಡಿರಿ, ಫಸ್ಟ್ನೇ ಅಂಕಿ 5 ಅಂತ ಬರ್ತೀವಿ. ನೆಕ್ಸ್ಟ್ನೇ ಅಂಕಿ 15ರಲ್ಲಿ. ಈ ರೀತಿ 100 ಒಳಗೆ 10 ಸಾರಿ ಬರಿತೀವಿ. ನೆಕ್ಸ್ಟು ನಾವು 50 ಅಂದರೆ 100 ಒಳಗೆ ಮತ್ತೆ 50, 51, 52, 53 ಈ ರೀತಿ ಇವು ಎಷ್ಟದಾವೆ? ಇವು 10 ಲೆಕ್ಕ ಹಾಕಿದರೆ 10, 10, 20 ಆತಂದ್ರೆ 100 ಒಳಗೆ 20 ಅಂತ. ನೆಕ್ಸ್ಟು 100ರಿಂದ 200 ಒಳಗೆ ಇವು ಕೂಡ 20 ಬರ್ತವೆ, ಹೌದಲ್ಲ. ನೆಕ್ಸ್ಟ್ ಇದನ್ನು ನಾವು ಲೆಕ್ಕ ಹಾಕ್ಕೊಳ್ತಾ ಹೋದರೆ 1ರಿಂದ 1000 ಒಳಗೆ 300 ಸಾರಿ 5 ಬರುತ್ತೆ. 1001ರಿಂದ 2000 ಒಳಗೆ 300 ಸಾರಿ. 2001ರಿಂದ 3000 ಒಳಗೆ 300 ಸಾರಿ. 3001ರಿಂದ 4000 ಒಳಗೆ 300 ಸಾರಿ. 4001ರಿಂದ 5000 ಒಳಗೆ 301 ಸತಿ. 5001ರಿಂದ 6000 ಒಳಗೆ 1299 ಸತಿ ಬರುತ್ತೆ. ಈ ರೀತಿ ನಾವು ಲೆಕ್ಕ ಹಾಕ್ಕೊಳ್ತಾ ಹೋದಾಗ ನಮಗೆ ನೋಡಿರಿ 10,000ವರೆಗೆ 4,000 ಸಾರಿ ಸಿಕ್ಕಿದೆ. ನೆಕ್ಸ್ಟ್ ಮುಂದಕ್ಕೆ ಹೋಗ್ತಾ ನಮಗೆ 14,000 ಒಳಗೆ ನಮ್ಗೆ 5,200 ಸಿಕ್ಕಿದ್ದಾವೆ. ನೆಕ್ಸ್ಟು ನಮಗೆ 13,995ರಲ್ಲಿ 5,000ನೇ ಬಾರಿಗೆ 5 ಸಿಕ್ಕಿದೆ. ಈ ರೀತಿ ನಾವು ಲೆಕ್ಕ ಹಾಕ್ಕೊಳ್ತಾ ಹೋಗ್ಬೇಕಾಗುತ್ತೆ. ಪ್ರತಿ ಒಂದು ಹಂತದಲ್ಲಿ ಎಷ್ಟೆಷ್ಟು 5ಗಳಿದ್ದಾವೆ ಅನ್ನೋದನ್ನು ಹುಡುಕಿ ನಾವು ಮಾಡಬೇಕಾಗುತ್ತೆ ಮಕ್ಕಳೇ. ಇಲ್ಲಿ ಮೊದಲಿಂದನೂ ಇಲ್ಲಿ ಮಾಡಿರೋದು ಇಲ್ಲಿಂದ ಇಲ್ಲಿಗೆ ಇಷ್ಟು ಅಂತಂದೇಳಿ 300 ಬಂದವು. 1ರಿಂದ ಹಿಡಿದು 1000ವರೆಗೆ 300. ತಿರ್ಗಿ 1000ದಿಂದ 2000ವರೆಗೆ 300. 2000ದಿಂದ 3000ವರೆಗೆ 300. ಈ ರೀತಿ ಮಾಡ್ಕೊಳ್ತಾ ಹೋಗಿ ಕೊನೆಗೆ 13,995 ಅನ್ನೋ ಸಂಖ್ಯೆಯಲ್ಲಿ 5,000
ಬಾರಿ ಇರತಕ್ಕಂಥ 5 ನಮಗೆ ದೊರೆತಿದೆ. ಇಷ್ಟು ಈ 6ನೇ ಲೆಕ್ಕದ ಒಂದು ಪ್ರಯತ್ನ. ಈ ಒಂದು ಪ್ರಯತ್ನ ಫಲಿಸಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ 7ನೇ ಪ್ರಶ್ನೆಯನ್ನು ಮುಂದಿನ ವಿಡಿಯೋದಲ್ಲಿ ಮಾಡೋಣ ಮಕ್ಕಳೇ.